ಪುತ್ತೂರು ನಗರ ಪೊಲೀಸ್, ಸಂಚಾರಿ ಪೊಲೀಸ್ ಠಾಣೆ, ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಹಯೋಗದಲ್ಲಿ ಮಾದಕ ದ್ರವ್ಯ ಮುಕ್ತ ಪುತ್ತೂರು ಸಂಚಾರ ನಿಯಮಗಳ ಜನಜಾಗೃತಿ ಕಾರ್ಯಕ್ರಮ, ನಶೆಮುಕ್ತ ಭಾರತ ಪ್ರತಿಜ್ಞಾವಿಧಿ, 100 ಮಂದಿಗೆ ಹೆಲ್ಮೆಟ್ ಕೊಡುಗೆ, ಐಎಸ್ಐ ಮಾರ್ಕ್ ಇಲ್ಲದ ಸವಾರಿಗೆ ಸ್ಥಳದಲ್ಲಿಯೇ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಪುತ್ತೂರು ನಗರ ಪೊಲೀಸ್ ಠಾಣೆ, ಸಂಚಾರಿ ಪೊಲೀಸ್ ಠಾಣೆ, ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಜಂಟಿ ಸಹಯೋಗದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಾದಕ ದ್ರವ್ಯ ಅಳಿಸಿ ನಮ್ಮೂರ ಉಳಿಸಿ, ನಮ್ಮ ಜೀವ ನಮ್ಮ ರಕ್ಷಣೆ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಮಾದಕ ದ್ರವ್ಯ ಮುಕ್ತ ಪುತ್ತೂರು ಸಂಚಾರಿ ನಿಯಮಗಳ ಜನಜಾಗೃತಿ ಕಾರ್ಯಕ್ರಮ ಪುತ್ತೂರು ಬಸ್ ನಿಲ್ದಾಣದ ಗಾಂಧಿಕಟ್ಟೆಯ ಬಳಿ ನಡೆಯಿತು. ಪುತ್ತೂರು ನಗರ ಪೊಲೀಸ್ ಠಾಣೆಯ ಎಸ್ಐ ಆಂಜನೇಯ ರೆಡ್ಡಿ ಮಾತನಾಡಿ, ಮಾದಕ ವಸ್ತುಗಳು ಇಂದು ಅವ್ಯಾಹಕವಾಗಿ ಬೆಳೆಯುತ್ತಿದ್ದು, ಇದು ಯುವ ಸಮೂಹವನ್ನು ದುರಂತದೆಡೆಗೆ ಸಾಗಿಸುತ್ತಿದೆ ಎಂದ ಅವರು, ಪುತ್ತೂರಿನಲ್ಲಿ 150 ಮಂದಿ ಪೊಲೀಸ್ ಇದ್ದರೂ ಎಲ್ಲವನ್ನೂ ತಡೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಭಾರತ ಸದೃಢವಾಗಬೇಕಾದರೆ ಯುವ ಸಮೂಹ ಸದೃಢವಾಗಬೇಕು ಎಂದರು. ಒಂದು ದೇಶದ ಸಂಪತ್ತಾಗಬೇಕಾಗಿರುವಂತಹ ಯೂತ್ಸ್ ಇವತ್ತು ಮಾದಕ ದ್ರವ್ಯಗಳಿಗೆ ಬಲಿಯಾಗ್ತಾ ಇದೆ. ಇವತ್ತು ನಾವೆಲ್ಲರೂ ಯೋಚನೆ ಮಾಡ್ಬೋದು, ನಮ್ಮನೇಲಿ ಯಾರು ಇಲ್ಲ ಮಾದಕ ದ್ರವ್ಯ ಸೇವನೆ ಮಾಡುವಂತವ್ರು ಅಂತ. ನಾವು ಯಾವತ್ತೂ ಅದನ್ನು ಥಿಂಕ್ ಮಾಡಬಾರ್ದು. ನಾವು ಯೋಚನೆ ಮಾಡಬೇಕಾದವರು ನಮ್ಮ ದೇಶದಲ್ಲಿರುವಂತಹ ಯಾವುದೇ ಸಮಸ್ಯೆ ಆಗಿರ್ಬೋದು, ಹವಾಮಾನ ಬದಲಾವಣೆ ಇರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಪ್ಲಾಸ್ಟಿಕ್ ಸಮಸ್ಯೆ ಇರ್ಬೋದು, ಅಥವಾ ಧರ್ಮಗಳ ನಡುವೆ ನಡೆಯುವಂತಹ ಒಂದು ಸಂಘರ್ಷಗಳಿರ್ಬೋದು, ಯಾವುದನ್ನು ಸಹ ನಾವು ಬಹಳ ಸೂಕ್ಷ್ಮವಾಗಿ ತಗೋಬೇಕಾಗತ್ತೆ. ಇದು ನನ್ನ ದೇಶ, ನಮ್ಮ ದೇಶವನ್ನು ನಮ್ಮ ಮನೆ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು. ನಾವು ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸುವಂತ ಯೂತ್ ಏನಿದೆ, ಶಾಲಾ ಕಾಲೇಜುಗಳು ಓದಬಹುದು, ಕೆಲವು ವಿದ್ಯಾರ್ಥಿಗಳು ಇವತ್ತು ಮಾದಕ ವಸ್ತುಗಳಿಗೆ ವ್ಯಸನಾಗ್ತಾರೆ. ಅದೆಲ್ಲವನ್ನೂ ಸಹ ನಾವು ಸಮರ್ಪಕವಾಗಿ ಎದುರಿಸಿ ಇವತ್ತು ನಮ್ಮ ಸದೃಢವಾದ ಒಂದು ದೇಶವನ್ನು ಕಟ್ಟಬೇಕು ಅಂತಂದ್ರೆ, ಮೊದಲು ನಾವು ಯೂತ್ಸ್ನ ನಾವು ಇವತ್ತು ಆ ಒಂದು ದುಶ್ಚಟಗಳಿಂದ ನಾವು ಇವತ್ತು ಅವ್ರನ್ನ ಪಾರು ಮಾಡಬೇಕಾಗಿರುವ ಒಂದು ಅವಶ್ಯಕತೆ ತುಂಬಾ ಇದೆ. ನೀವು ಒಳ್ಳೆ ಕೆಲಸ 1000 ಸಲ ಹೇಳಿ ಯಾರು ಮಾಡೋದಿಲ್ಲ, ಆದ್ರೆ ಒಂದು ಕೆಟ್ಟ ಕೆಲಸ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಮನುಷ್ಯನ ಸ್ವಭಾವ ಎಲ್ಲ ಕಡೆ ಮೊಸರು, ತುಪ್ಪ, ಬೆಣ್ಣೆ ಎಲ್ಲ ಉತ್ತಮವಾಗಿರುವಂತಹ ಒಂದು ಐಟಮ್ಸ್ ನ ಮನೆಗೆ ಇಟ್ಕೊಂಡು ಹೋಗ್ಬಿಟ್ಟು ತಿರುಗಿ ಮಾರಬೇಕು. ಇದು ಅಮೃತಕ್ಕೆ ಸಮಾನವಾಗಿರುವಂತಹ ವಸ್ತುಗಳು, ನೀವು ಇದನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು. ಆದ್ರೆ ಮಾದಕ ವಸ್ತು ಯಾವ ಅಂಗಡಿನೂ ಇಲ್ಲ, ಅಧಿಕೃತವಾಗಿ ಯಾವ ಸರ್ಕಾರದ ಲೈಸೆನ್ಸ್ ಇಲ್ಲ, ಏನೂ ಇಲ್ಲ, ಅದು ಅವ್ಯಾಹತವಾಗಿ ನಡೀತಾ ಇದೆ. ಇದಕ್ಕೆ ನಾವೆಲ್ಲರೂ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಿದೆ? ನಾವೆಲ್ಲ ಮುಷ್ಟಿ ಮಾಡ್ಬೇಕಾಗತ್ತೆ. ಇಡೀ ನಮ್ಮ ಪುತ್ತೂರನ್ನ, ಇಡೀ ನಮ್ಮ ದೇಶವನ್ನ ನಾವು ಮಾದಕ ವಸ್ತುಗಳಿಂದ ಮುಕ್ತವಾಗಿ ಮಾಡ್ತೀವಿ. 1-2 ವರ್ಷಗಳಲ್ಲಿ ನಾವು ಪುತ್ತೂರಲ್ಲಿ ನಾವು ಮಾದಕ ವಸ್ತುಗಳು ಮುಕ್ತವಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿಲ್ಲ ಅಂತಂದ್ರೆ ಖಂಡಿತ ನಮ್ಮ ಮುಂದೆ ಬರುವಂತ ಪೀಳಿಗೆ ಬಹಳ ಕಷ್ಟ ಆಗುತ್ತೆ. ಪುತ್ತೂರು ಸಂಚಾರಿ ಠಾಣೆಯ ಪಿಎಸ್ಐ ಉದಯ ರವಿ ಮಾತನಾಡಿ, ದೇಶಕ್ಕೆ ರಕ್ಷಣೆ ನೀಡುವ ಸೈನಿಕರ ತ್ಯಾಗ ಬಲಿದಾನಗಳಿಂದ ಭಾರತ ದೇಶವು ಹಲವು ವಿಪತ್ತುಗಳನ್ನು ಮೆಟ್ಟಿ ನಿಂತಿದೆ. ಅತಿ ಹೆಚ್ಚು ಸೈನಿಕರನ್ನು ಹೊಂದಿದ ಪಂಜಾಬ್ನಲ್ಲಿ ವಿರೋಧಿ ರಾಷ್ಟ್ರಗಳು ಮಾದಕ ದ್ರವ್ಯಗಳನ್ನು ನೀಡುವ ಮೂಲಕ ಅವರ ಬಲ ಕುಗ್ಗಿಸುವ ಕೆಲಸ ಮಾಡುತ್ತಿರುವುದು ವಿಪರ್ಯಾಸ ಎಂದರು. ಟೂ ವೀಲರ್ಸ್ ಓಡೋದು ಯಾರೇ ಸಹ ನೀವು ಕೂಲಿ ಕೆಲಸ ಮಾಡ್ತಾನೆ, ಸಂಜೆ ಮೈಕೈ ನೋವು ಇರುತ್ತೆ ಅಂತ ಹೇಳ್ತಾನೆ, ಒಂದು 90 ಹೊಡೆದು ಹೋಗ್ತಾನೆ. ಇದರಿಂದ ಅಪಘಾತಗಳೇನಾದರೂ ಸಂಭವಿಸಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಅಪಘಾತಗಳಿಂದ ಇನ್ಸೂರೆನ್ಸ್ ಕ್ಲೈಮ್ ಆಗೋದಾಗಿರ್ಬೋದು ಇಂಥದ್ದಿಲ್ಲ. ಇನ್ನು ಮುಂದೆ ಆಲ್ರೆಡಿ ನೋಟಿಫಿಕೇಶನ್ ಇದೆ, ಪ್ರತಿಯೊಂದು ಮಾರಣಾಂತಿಕ ಅಪರಾಧ ಪ್ರಕರಣಗಳಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಕಡ್ಡಾಯವಾಗಿ ಚೆಕ್ ಮಾಡಬೇಕು ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಏನಾದರೂ ಮಾರಣಾಂತಿಕ ಅಪಘಾತಗಳು ಆಗಿ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹೇಳೋದು ಪತ್ತೆ ಆದರೆ ನಿಮ್ಮ ಕುಟುಂಬಕ್ಕಾಗಿರ್ಬೋದು ಯಾರಿಗೂ ಸಹ ನಿಮ್ಮಿಂದ ಈ ಇನ್ಸೂರೆನ್ಸ್ ಏನು ಕಟ್ತೀರಾ ಅದರಿಂದ ₹1 ಸಹ ಇನ್ಸೂರೆನ್ಸ್ ಕ್ಲೈಮ್ ಆಗಿರುವಂತಹ ಪರಿಸ್ಥಿತಿಗಳಿದೆ. ಹಾಗಾಗಿ ಡ್ರಿಂಕ್ ಅಂಡ್ ಡ್ರೈವ್ ಅಂದರೆ ವಾಹನವನ್ನು ಚಲಾವಣೆ ಮಾಡ್ತಾರೆ ಯಾರೂ ಸಹ ಮಾದಕ ನಾಟ್ ಓನ್ಲಿ ಡ್ರಿಂಕ್, ಯಾವುದೇ ಇಂಟಾಕ್ಸಿಕೇಶನ್ ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಆಗಿರ್ಬೋದು ಅಥವಾ ಏನು ಡ್ರಿಂಕ್ ಅಂಡ್ ಡ್ರೈವ್ ಮದ್ಯಪಾನವನ್ನು ಮಾಡಿ ಆಗಿರ್ಬೋದು ವಾಹನವನ್ನು ಚಲಾವಣೆ ಮಾಡುವುದನ್ನು ಕಡ್ಡಾಯವಾಗಿ ನಿಲ್ಲಿಸಿ. ಮತ್ತು ನಾನು ನೋಡ್ತೀನಿ ಕೆಲವೊಂದು ವಿಟ್ಲ ಭಾಗದಿಂದ ಬಂದಿರೋರಾಗಿರ್ಬೋದು ಅಥವಾ ಪುತ್ತೂರು ಈ ಭಾಗ ಅಥವಾ ಬೆಳ್ತಂಡಿ ಭಾಗದಿಂದ ಕೆಲವೊಂದು ಗ್ರಾಮಾಂತರ ಪ್ರದೇಶದಲ್ಲಿ ಬಂದು ಪುತ್ತೂರಿಗೆ ಬಂದ ಕೂಡಲೇ ಹಿಂಬದಿ ಹೆಲ್ಮೆಟ್ ಇಲ್ವಲ್ಲ ಸರ್, ಯಾಕೆ ಹಾಕ್ತಾ ಇದ್ದೀರಾ ಹಿಂಬದಿ ಹೆಲ್ಮೆಟ್? ನಾವು ಹಿಂಬದಿ ಹೆಲ್ಮೆಟ್ ಹಾಕಂಗಿಲ್ಲ ನಮ್ಮ ಕಡೆ ಇಲ್ಲ ಅಂತ. ಈಗ ಭಾರತದಲ್ಲಿ IMV ಆಕ್ಟ್ 1988ರಲ್ಲಿ ವಾಹನ ಏನು ಇಂಡಿಯನ್ ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988ರಲ್ಲಿ ಜಾರಿಯಾಗಿದೆ. ಅವತ್ತಿಂದನೂ ಹಿಂಬದಿ ಸವಾರರು ಕಡ್ಡಾಯ ಹೆಲ್ಮೆಟ್ ಧರಿಸಬೇಕು ಅಂತ ಇದೆ. ಆದರೆ ಅದು ಜಾರಿಯಲ್ಲಿಲ್ಲ.
ಯಾಕೆಂದ್ರೆ ಆಗಿನ ಸರ್ಕಾರಗಳು ಮತ್ತು ಇದು ಸಾರ್ವಜನಿಕರ ಮೇಲೆ ಒಂದು ಒತ್ತಡಗಳು ಬೀಳ್ತದೆ ಅನ್ನೋ ನಿಟ್ಟಿನಲ್ಲಿ ಇತ್ತು. ಆದರೆ ಈಗ ಸ್ಪಷ್ಟವಾಗಿದೆ, ಪ್ರತಿಯೊಂದು ಸಹ ನಮ್ಮ ಮುಖ್ಯ ನ್ಯಾಯಾಲಯ ಏನೇ ಅದು ಮಾನಿಟರ್ ಮಾಡ್ತದೆ ಅಪಘಾತ ಪ್ರಕರಣಗಳಲ್ಲಿ. ಹಾಗಾಗಿ ಎಲ್ಲರೂ ಸಹ ಹಿಂಬದಿ ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಹಿಂಬದಿ ಹೆಲ್ಮೆಟ್ ಧರಿಸಿ. ಯಾಕಂದ್ರೆ ಹಿಂಬದಿ ಕೂಟ ಹೆಣ್ಣು ಮಗಳಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಇವರು ಗಟ್ಟಿಯಾಗಿ ಇಟ್ಕೊಂಡಿರಲ್ಲ, ನೀವು ರೈಡರ್ ಗಟ್ಟಿಯಾಗಿ ಇಟ್ಕೊಂಡಿರ್ತೀರ. ಇನ್ ಕೇಸ್ ಏನಾದರೂ ಸಣ್ಣ ಅಪಘಾತಗಳು ಸಹ ಬಿದ್ದು ಹೆಡ್ ಇಂಜುರಿ ಆಗುವಂತ ಸಂದರ್ಭಗಳಿರ್ತದೆ. ಹಾಗಾಗಿ ಎಲ್ಲರೂ ಸಹ ಹಿಂಬದಿ ಪೀಲಿಯನ್ ರೈಡರ್ ಸಹ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎಂಕೆಎನ್ ಭಟ್, ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಪುರಸಭಾ ಮಾಜಿ ಅಧ್ಯಕ್ಷ ರಾಜೇಶ್ ಬನ್ನೂರು, ಗಾಂಧಿಕಟ್ಟೆ ಸಮಿತಿಯ ಸಂಚಾಲಕ ಕೃಷ್ಣಪ್ರಸಾದ್ ಆಳ್ವ, ಅಮರ್ ಅಕ್ಬರ್ ಆಂಟೋನಿ ಕ್ರಿಕೆಟ್ ಸಂಘಟಕ ರಜಾಕ್ ಬಿಎಚ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್, ಪುತ್ತೂರು ಬಂಟರ ಸಂಘದ ಅಧ್ಯಕ್ಷ ಕಾವು ಹೇಮನಾಥ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನೀವು ಹೆಲ್ಮೆಟ್ ಹಾಕಿದ್ರಿ, ನಿಮ್ಮ ಮಗುವಿನ ಸೇಫ್ಟಿ ನಿಮಗೆ ಬೇಕಾಗಿಲ್ಲ. ನಮ್ಮ ದೇಶದ ಮಕ್ಕಳಿಗೆ ಹೆಲ್ಮೆಟ್ ಹಾಕ್ಬೇಕು. ಈಗ 4 ವರ್ಷದ ಮಗು ಕೂಡ ಹೆಲ್ಮೆಟ್ ಹಾಕಿ ಅವರ ರಕ್ಷಣೆ ಮಾಡುವಂಥದ್ದು ತಂದೆ ತಾಯಿಯ ಜವಾಬ್ದಾರಿ. ನೀವು ತುಂಬ ಚೆನ್ನಾಗಿರುವಂಥ ಒಂದು ಹೆಲ್ಮೆಟ್ ಹಾಕಿದ್ರಿ, ನಿಮ್ಮ ಮಗುಗೆ ಹೆಲ್ಮೆಟ್ ಹಾಕಿಲ್ಲ. ಆದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಕಂಪಲ್ಸರಿ ಎಲ್ಲ ಮಕ್ಕಳಿಗೂ ಸಹ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು. ನಿಮ್ಮ ಕೈಯಲ್ಲಿದೆ ಹೆಲ್ಮೆಟ್ ಹಾಕಬೇಕು. ಇಂಡಿಯನ್ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ 129 ಪ್ರಕಾರ ಕಡ್ಡಾಯವಾಗಿ ಮುಂಬದಿ ಮತ್ತು ಹಿಂಬದಿ ಅಧ್ಯಕ್ಷರು ನಿಮಗೆ ಹೆಲ್ಮೆಟ್ ಅನ್ನು ಇದು ಇವತ್ತೊಂದೇ ದಿನ ಅಲ್ಲ, ಇನ್ನು ಮುಂದಕ್ಕೂ ಈ ಹೆಲ್ಮೆಟ್ನ ಕಡ್ಡಾಯವಾಗಿ ಯಾವುದು ಬಲವಾಗಿದೆ ನೀವು ಮಾತ್ರ ತಲೆಗೆ ಮಾತ್ರ ಬಲವಾದ ಅನೀಶ್ ವಿ4 ನ್ಯೂಸ್ ಪುತ್ತೂರು.